ಪ್ರಿಯ ಬಂಧುಗಳೇ, ನೀವೀಗ ನೋಡ್ತಿದ್ದೀರಾ ಕರಿ ಕಪ್ಪು ಕಲ್ಲು. ಇದು NTBC ರಾಮಕೊಂಡಂ ಪವರ್ಸ್ ಸಪ್ಲೈ ಮಾಡಬೇಕಂತ ಮಿಷಿನ್ ನೋಡ್ತಿದ್ದೀರಾ. ಭೂಮಿ ಕೆಳಗಡೆ ಹೇಗೆ ದೊಡ್ಡ ದೊಡ್ಡ ಕರಿ ಬೆಟ್ಟ ಇದೆಯೋ ಅದನ್ನೆಲ್ಲ ಒಡೆದು ಚೂರು ಚೂರಾಗಿ ಮಾಡಿ ಅದನ್ನು ತಂದು ಈ ಮಿಷಿನಲ್ಲಿ ಹಾಕಿ ನೀವು ನೋಡ್ತಿದ್ದೀರಾ. ಕರಿ ಕಲ್ಲು, ಈ ಕಲ್ಲನ್ನು ಹೇಳಬೇಕು ಅಂದರೆ ಅವರು ಕರೆಂಟು ಉತ್ಪತ್ತಿ ಮಾಡೋದಕ್ಕೆ ಬಯಸ್ತಾರೆ. ಕರೆಂಟು ತಯಾರಿ ಮಾಡ್ಬೇಕಂತ ಮಿಷಿನು ರಾಮಕೊಂಡಂ ಹೇಳಬೇಕು, ತೆಲಂಗಾಣ ಭಾಗದಲ್ಲಿ. ನೀವು ನೋಡ್ತಿದ್ದೀರಾ ಮಿಷಿನನ್ನು. ಆ ಕರಿ ಕಲ್ಲು ಒಡೆದು ಈ ಮಿಷಿನ್ನಲ್ಲಿ ವೀಲ್ನಲ್ಲಿ ತಗೊಂಡೋಗಿ ಹೇಳಬೇಕು ಅಂದರೆ ಇದನ್ನು ಒಳ್ಳೆ ಪವರ್ ಹೇಳಬೇಕು ಸಪ್ಲೈ ಮಾಡ್ಬೇಕಂತ ಈ ಕರಿ ಕಲ್ಲು ನೋಡ್ತಿದ್ದೀರಾ. ಇದನ್ನು ಮಿಷಿನ್ಗೆ ಹಾಕಿ ಆ ಮಿಷಿನ್ನಲ್ಲಿ ಹೇಳಬೇಕು ಅಂದರೆ ಬೇರೆ ಬೇರೆ ವಿಧದಲ್ಲಿ ಕರೆಂಟ್ ತಯಾರಿ ಮಾಡ್ತಿದ್ದಾರೆ. ನಾನೀಗ ರಾಮಕೊಂಡಂನಲ್ಲಿದ್ದೇನೆ. ಅಲ್ಲಿ ರೋಡೆಲ್ಲ ಕರ್ರಗಿದೆ. ಎಲ್ಲಿ ನೋಡಿದ್ರೂ ಆ ಮಿಷಿನ್ಸು ಆಪ್ರೇಟ್ ಮಾಡ್ಬೇಕಂತ ಜಾಗ. ಈಗ ನಾವು 2 ವೀಲರ್ನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಕೆಲವು ಪ್ಲೇಸನ್ನು ತೋರಿಸ್ತೇವೆ. ಈ ಜಾಗ ಎಲ್ಲ ನೋಡಿ, ಅದೆಲ್ಲ ಕರಿ ಕಲ್ಲು ಒಡೆದ ಚೂರುಗಳು. ಇದನ್ನು ಕೆಲವರು ಇಲ್ಲಿಂದ ಲಾರಿನಲ್ಲಿ ತುಂಬ್ಕೊಂಡು ಬಂದು ಸುರಿದು ಟಿಪ್ಪರ್ ಲಾರಿನಲ್ಲಿ ಅದನ್ನು ಟ್ರೈನಲ್ಲಿ ಲೋಡ್ ಮಾಡಿ ಬೇರೆ ಸ್ಟೇಟ್ಗಳಿಗೂ ಬೇರೆ ದೇಶಗಳಿಗೂ ಸಪ್ಲೈ ಮಾಡ್ತಾರೆ. ಇದು ಒಂದು ಬಂಗಾರದಂಥ ಒಂದು ಬಿಸ್ನೆಸ್. ನೀವು ನೋಡ್ತಿದ್ದೀರಾ ಎತ್ತರವಾದ ಬೆಟ್ಟಗಳು, ಎಷ್ಟೋ ವರ್ಷ ಇತಿಹಾಸ. ಅಂದರೆ ಈ ಕರಿ ಕಲ್ಲನ್ನು ಹೇಳಬೇಕು ಅಂದರೆ ಕರೆಂಟ್ ಉತ್ಪತ್ತಿ ಮಾಡಿ ಅದು ನಂತರವಾಗಿ ಆ ಮಣ್ಣನ್ನು ತಗೊಂಡೋಗಿ ಟಿಪ್ಪರ್ ಲಾರಿನಲ್ಲಿ ಸುಡಿದಂಥ ಆ ಸುರಿಯಲ್ಪಟ್ಟ ಆ ಗುಡ್ಡವನ್ನು ನಿಮಗೆ ತೋರಿಸಿದ್ದೀನಿ. ಆ ಗುಡ್ಡ ನೋಡ್ತಿದ್ದೀರಾ, ಎತ್ತರವಾದ ಗುಡ್ಡ. ಅದು ಎಷ್ಟೋ ಕಿಲೋಮೀಟ್ರ್ ಗಟ್ಟಲೆ ಹೇಳಬೇಕು ಅಂದರೆ ರಾಮಕೊಂಡಂನಲ್ಲಿ ಗುಡ್ಡೆಯಾಗಿ ಹಾಕಿರಕ್ಕಂಥದ್ದನ್ನು ನೀವು ನೋಡ್ಬೋದು. ನೀವು ನೋಡ್ತಿದ್ದೀರಾ ಹೇಳಬೇಕು ಅಂದರೆ ಆಲ್ರೆಡಿ ಕರೆಂಟ್ ತಯಾರಿ ಮಾಡಿದಂಥ ಆ ಮಣ್ಣುಗಳನ್ನು ಅಲ್ಲಿ ಅದನ್ನು ಹೇಳಬೇಕು ಅಂದರೆ ಕೆಲವರು ಸಿಮೆಂಟಿಗೋ ಬೇರೆದು ಬಳಸ್ತಾರೆ. ಈಗ ನಾನು ನಿಮಗೆ ಆ ರೈಲ್ವೆ ಟ್ರ್ಯಾಕನ್ನು ತೋರಿಸ್ತಾ ಇದ್ದೀನಿ ಮತ್ತು ಅಲ್ಲಿನ ಹೇಳಬೇಕು ಗುಡ್ಡಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಗುಡ್ಡ ಮತ್ತು ಈ ರೋಡ್ ನೋಡ್ರಿ ಎಷ್ಟು ಕರ್ರಗಿರುತ್ತಂದರೆ ನಾವು ಕೂಡ ಅಲ್ಲಿ ಪ್ರಯಾಣ ಮಾಡಿದ್ರೆ ನಮ್ಮ ಮುಖ ಎಲ್ಲ ಕರ್ರಗಾಗ್ಬಿಡ್ತದೆ. ಆ ರೋಡಲ್ಲಿ ಬರೀ ಕರಿ ಕಲ್ಲಿನ ಆ ಪೌಡರು ಟ್ಯಾಕ್ಟರ್ನಲ್ಲಿ ನೋಡ್ರಿ ತುಂಬ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಲಾರಿ ನೋಡ್ತಿದ್ದೀರ, ಲಾರಿಲಿ ಕೂಡ ತುಂಬ್ಕೊಂಡು ಹೋಗ್ತಿರ್ತಾರೆ. ಈಗ ಅನೇಕ ಲಾರಿಗಳನ್ನು ನಿಮಗೆ ತೋರಿಸ್ತೇನೆ ನೋಡಿ. ಇಲ್ಲಿ ಲೋಡಿಂಗ್ ವೆಯ್ಟಿಂಗ್ ಮಾಡೋಕ್ಕಂಥದ್ದು, ಇದರಲ್ಲಿ ಕರಿ ಕಲ್ಲನ್ನು ತುಂಬಿ ವೆಯ್ಟ್ ಮಾಡಿ ತೊಗೊಂಡು ಹೋಗೋಕ್ಕಂತ ಹೇಳಬೇಕು ಅಂದರೆ ಲಾರಿಯನ್ನು ನಿಮಗೆ ತೋರಿಸಿದ್ದೇನೆ ನೋಡಿ. ಕೆಲವು ಲಾರಿಗಳು ತುಂಬ್ಕೊಂಡು ಒಳಗಡೆ ಹೋಗ್ತಾಯಿದೆ, ಕೆಲವು ಲಾರಿಗಳು ಅನ್ಲೋಡ್ ಮಾಡಿ ಈಚೆ ಕಡೆ ಬರ್ತಿದೆ. ಈ ಕರಿ ಇಜ್ಜಿಲಿನ ಕಲ್ಲು, ಈ ಕರಿ ಕಲ್ಲು ಕರೆಂಟ್ ಉತ್ಪತ್ತಿ ಮಾಡುವಕ್ಕಂಥ ಕಲ್ಲು. ಈ ಕರೆಂಟ್ ಉತ್ಪತ್ತಿ ಮಾಡುವ ಕಲ್ಲಿನಿಂದ ನಮ್ಮ ಭಾರತ ದೇಶ ಇತಿಹಾಸ NTBC ಅಂತ ರಾಮಕೊಂಡಂನಲ್ಲಿ ಹೇಳಬೇಕು ಪವರ್ ಸಪ್ಲೈ ಮಾಡೋಕ್ಕಂಥ ಒಂದು ಜಾಗ ನಮ್ಮ ಭಾರತದಲ್ಲಿ. ಇದು ತುಂಬ ಹೇಳಬೇಕು ಅಂದರೆ ಎಕರೆಗಟ್ಟಲೆ ಇರಬೇಕಂಥ ಪ್ಲೇಸು. ನಾನು ನಿಮಗೆ ಸ್ವಲ್ಪ ಪ್ಲೇಸನ್ನು ಮಾತ್ರ ಈ ದಿನದಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆ ಒಂದು ಬೇರೆ ಹೇಳಬೇಕು ಅಂದರೆ ಕಾರ್ಯಗಳನ್ನು ತೋರಿಸ್ತೇನೆ. ಶಾರ್ಟ್ ವಿಡಿಯೋಲಿ ಬೇಕಾದ್ರೆ ನೋಡ್ಬೋದು. ಇದೇ ಚಾನಲಲ್ಲಿ ಶಾರ್ಟ್ ವಿಡಿಯೋದಲ್ಲಿ ಕೆಲವು ಹೇಳಬೇಕು ಅಂದರೆ ಕಾರ್ಯಗಳನ್ನು ನೀವು ನೋಡ್ಬೋದು. ನಾನು ಹೋದಾಗ ಮಳೆಯ ಮೇಘದ ವಾತಾವರಣ, ಇಲ್ಲಿ ಮಳೆ ಮೇಘದ ವಾತಾವರಣ ಕಂಡು ಬರೋದು ಕಷ್ಟ. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ತಡಿಯೋಕ್ಕಾಗದೇ ಇರೋಕ್ಕಂಥ ಹೇಳಬೇಕು ಬಿಸಿಲು ಇಲ್ಲಿ. ಯಾಕಂದರೆ ಭೂಮಿ ಪೂರ್ತಿ ಕರಿ ಇಜ್ಜಿಲು, ಆ ಕರಿ ಕಲ್ಲು ಆ ಭೂಮಿ ಕೆಳಗಡೆ ಪೂರ್ತಿ ಅದನ್ನು ಒಡೆದು ಮೇಲೆ ತರ್ತಾರೆ. ಹೀಟು ತುಂಬ ಹೇಳಬೇಕು ಅಂದರೆ ಉಷ್ಣ ಇರೋಕ್ಕಂಥದ್ದು. ಇದೆಲ್ಲ ಗೇಟ್ಸು, ಒಂದೊಂದು ಹೇಳಬೇಕು ಅಂದರೆ ಕಾರ್ಖಾನೆಯ ಗೇಟ್ಸನ್ನು ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ನಾವು ಒಳಗಡೆ ಹೋಗಂಗಿಲ್ಲ, ಯಾಕಂದರೆ ಅಲ್ಲಿ ವರ್ಕರ್ ಮಾತ್ರ ಅದರಲ್ಲಿ ಪ್ರವೇಶಿಸಕ್ಕಂಥವರಾಗಿದ್ದಾರೆ. ಹೇಳಬೇಕು ಅಂದರೆ ನೀವೀಗ ನೋಡ್ತಿದ್ದೀರಾ ಆ ರೈಲ್ವೆ ಟ್ರ್ಯಾಕು. ಹೇಳಬೇಕು ಆ ರೈಲಲ್ಲಿ
ಆ ಕರಿ ಕಲ್ಲನ್ನು ಹೊತ್ತುಕೊಂಡು ಹೋಗ್ಬೇಕಂತ ಒಂದು ಕಾರ್ಯ. ಈಗ ನಾನು ನಿಮಗೆ ಇನ್ನೂ ಸ್ವಲ್ಪ ಪವರ್ ಸಪ್ಲೈ ಪ್ಲೇಸನ್ನು ತೋರಿಸ್ತಿದ್ದೇನೆ ನೋಡಿ. ಇಲ್ಲಿ ಕೂಡ ಒಂದು ಕರೆಂಟ್ ಸಪ್ಲೈ ಹೇಳಬೇಕು ಅಂದರೆ ಮಾಡೋಕ್ಕಂಥ ಒಂದು ಪ್ಲೇಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಬೇಕಾದಷ್ಟು ಪ್ಲೇಸ್ಗಳಿದೆ. ಆದರೆ ಮುಖ್ಯವಾದ ಪ್ಲೇಸ್ಗಳಿಗೆ ನಾವು ಒಳಗಡೆ ಹೋಗೋದಕ್ಕೆ ಅವರ ಅನುಮತಿ ಕೊಡೋದಿಲ್ಲ. ಇದು ಹೇಳಬೇಕು ಅಂದರೆ ಅವರವರ ಕಂಪ್ನಿಯ ಕಂಟ್ರೋಲಲ್ಲಿ ಹೇಳಬೇಕು ಅಂದರೆ ನಡೆಯಲ್ಪಡುತ್ತದೆ. ಆದ್ದರಿಂದ ನಾನು ನಿಮಗೆ ಆ ಗುಡ್ಡವನ್ನು ತೋರಿಸ್ತಾ ಇದ್ದೇನೆ. ಮತ್ತು ಹೇಳಬೇಕು ಅಂದರೆ ಇಲ್ಲಿನ ಊರಿನ ವಾತಾವರಣ ರಾಮಕೊಂಡಂ ಎಂಬ ಊರನ್ನು ತೋರಿಸ್ತಿದ್ದೇನೆ. ರಾಮಕೊಂಡಂ ರೈಲ್ವೆ ಸ್ಟೇಷನ್ನಿಂದ ನಿಮಗೆ ಈ ಒಂದು ಪವರ್ ಸಪ್ಲೈ ಆಗುವಕ್ಕಂಥ ಸ್ಥಳ ಹೇಳಬೇಕು ಅಂದರೆ ಸ್ವಲ್ಪ ದೂರ, ಒಂದು 50 ರೂಪಾಯಿ ಆಟೋಗೆ ಕೊಟ್ಟರೆ ಆಟೋದವನು ನಿಮ್ಮನ್ನು ರಾಮಕೊಂಡಂ ಈ ಒಂದು ಹೇಳಬೇಕು ಸುತ್ತಮುತ್ತಲು ಗುಡ್ಡ, ಕರೆಂಟ್ ಸಪ್ಲೈ ಮಾಡುವ, ಕರೆಂಟ್ ತಯಾರಿ ಮಾಡುವ ಮತ್ತು ಹೇಳಬೇಕು ಅಂದರೆ ಪ್ಲೇಸನ್ನು ತೋರಿಸ್ಬೋದು. ಇನ್ನೂ ಸ್ವಲ್ಪ ಹತ್ರಕ್ಕೆ ಹೋಗೋಣ. ಈಗ ಈ ಒಂದು ಕರೆಂಟ್ ಸಪ್ಲೈ ಮಾಡುವಕ್ಕಂಥ ಕರಿ ಕಲ್ಲನ್ನು ಹೇಳಬೇಕು ಅಂದರೆ ಸಪ್ಲೈ ಅಂದರೆ ಪವರ್ ಸಪ್ಲೈಗೆ ಯೂಸ್ ಮಾಡುವಕ್ಕಂಥ ಪ್ಲೇಸ್. ಎಷ್ಟು ಎತ್ತರವಾದ ಗುಡ್ಡಗಳು ಹೇಳಬೇಕು. ಇದೆಲ್ಲ ಬಂದು ಆ ಕರಿ ಕಲ್ಲನ್ನು ಕರೆಂಟ್ ತಯಾರಿ ಮಾಡಿ ಅದರ ನಂತರವಾಗಿ ಉಳಿದಂಥ ಆ ಮಣ್ಣನ್ನು ಗುಡ್ಡೆಯಾಗಿ ಹಾಕಿರೋಕ್ಕಂಥದ್ದು. ಇಲ್ಲಿ ಕೂಡ ಒಂದು ಪವರ್ ಮಿಷಿನ್ ನೋಡ್ತಿದ್ದೀರಾ. ಆ ಕರಿ ಇಜ್ಜಿಲನ್ನು ಅದು ಒಡೆದು ಪುಡಿ ಮಾಡಿ ಅದು ತಗೊಂಡೋಗಿ ಲಾರಿಗೋ ಮತ್ತು ಒಂದು ಮಿಷಿನ್ಸ್ ಕರೆಂಟ್ ತಯಾರಿ ಮಾಡ್ಬೇಕಂತ ಮಿಷಿನ್ಗೆ ತಗೊಂಡೋಗಿ ಹಾಕೋಕ್ಕಂಥದ್ದು ಹೇಳಬೇಕು. ಇದು ಒಂದು ಮುಖ್ಯವಾದ ಮೆಷಿನ್.